ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ ಶುಭೋದಯ. ಇವತ್ತು ಬೆಳಿಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕೋಣ ಅಂತ ಬಾಗಿಲು ತೊಳಿತಾ ಇದ್ದೀನಿ. ನಾನು ಬಾಗಿಲು ತೊಳೆದು ರಂಗೋಲಿ ಹಾಕೋ ತನಕ ನನ್ನ ಬೆಕ್ಕುಗಳು ನನ್ನ ಜೊತೆನೇ ಇರ್ತವೆ. ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗೋ ತನಕನೂ ನನ್ನ ಜೊತೆಲೇ ಇರ್ತವೆ. ಆದರೆ ಕೆಲಸ ಮಾಡಿಕೊಡಲ್ಲ, ನಾನು ಹಿಂದೆ ಸುಮ್ಮನೆ ಸುತ್ತಾ ಇರ್ತವೆ. ಹಾಕಿದ್ದೀನಿ ಯಾವಾಗಲೇ ಅವ್ರಿಗೆ ಊಟನ. ಅವ್ರಿಗೆ ಎದ್ದಿದ ತಕ್ಷಣ ಮಾಡೋದೇ ನಂದು ಫಸ್ಟ್ ಕೆಲಸ. ಏನಪ್ಪ ಅಂದರೆ ಯಾವ ಕೆಲಸ ಏನೇ ಇದ್ರೂ ಅವ್ರಿಗೆ ಫಸ್ಟು ಫುಡ್ ಹಾಕಬೇಕು. ನಾನು ಎದ್ದು ಮುಖ ತೊಳಿತೀನೋ ಬಾಯಿ ತೊಳಿತೀನೋ ಅದು ಗೊತ್ತಿಲ್ಲ, ಫಸ್ಟು ಅವ್ರಿಗೆ ಹಾಕಬೇಕು. ಹಾಕಿದ್ದೀನಿ, ಹಾಕ್ಬಿಟ್ಟು ಬಾಗಿಲು ತೊಳೆಯೋಣ ಅಂತ ಬಂದರೆ ನನ್ನಿಂದನೇ ಸುತ್ತು. ಯಾವಾಗಲೂ ಅಷ್ಟೇ, ನಾನು ಹೊರಗಡೆ ಇದ್ದರೆ ಹೊರಗಡೆನೇ ಸುತ್ತುತ್ತಾರೆ. ಒಳಗಡೆ ಹೋಗೋ ತನಕ ಇವಾಗ ಅಲ್ಲಲ್ಲೇ ಸುತ್ತುತ್ತವ್ರೆ ನೋಡಿ. ಬೆಳಿಗ್ಗೆ ಎದ್ದು ಅವ್ರಿಗೆ ಊಟ ಹಾಕ್ಬಿಟ್ಟು ಬಾಗಿಲು ತೊಳೆದು ನೀರು ಹಾಕೋಣ ಅಂತ, ನಾನು ಬಾಗಿಲು ತೊಳೆದು ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ. ಹೆಣ್ಮಕ್ಳಿಗೆ ಮೇಯ್ನ್ ಕೆಲಸ ಏನಪ್ಪ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಏನೇ ಬಾಕಿ ಕೆಲಸ ಇದ್ರೂ ಒಳಗಡೆ, ಆಮೇಲೆ ಕಾಫಿ ತಿಂಡಿ ಊಟ, ಆಮೇಲೆ ಫಸ್ಟು ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಟ್ರೆ ಅದೊಂದು ಮುಖ್ಯವಾದ ಕೆಲಸ ಮುಗೀತು ಅಂತ ನಾನು ಅದನ್ನೇ ಕೂಡ ಮಾಡ್ತಾಯಿದ್ದೀನಿ. ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ನಂದು ಯಾವಾಗಲೂ ನೈಟ್ ಹಾಕ್ತಿದ್ದೆ ರಂಗೋಲಿನ. ನೈಟು ಮಳೆ ಬರೋ ಥರ ಇದ್ದರೆ ಹಾಕಲ್ಲ, ಸುಮ್ಮನೆ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮಳೆ ಬರೋ ಥರ ಏನಾದ್ರು ಇದ್ದರೆ ಅವತ್ತು ಕ್ಯಾನ್ಸಲ್ಲು ನೈಟು. ಇಲ್ಲ ಅಂದರೆ ನೈಟೇ ಹಾಕ್ಬಿಟ್ಟು ಮಲ್ಕೊಂಬಿಡ್ತೀನಿ, ಈಸಿ ಆಗುತ್ತೆ ಕೆಲಸ ಅಂತ ಅಂದ್ಬಿಟ್ಟು. ಇವಾಗ ನಾನು ಗೂಡಿಸಿ ತೊಳೆದು ರಂಗೋಲಿ ಹಾಕೋದಕ್ಕೆ ಟೈಮ್ ಆಗುತ್ತಲ್ಲ, ಹಾಗಾಗಿ ನಾನು ರಾತ್ರಿ ಹೊತ್ತೇ ಹಾಕ್ತೀನಿ. ಇವತ್ತು ಹಾಕಿಲ್ಲ ಅಷ್ಟೇ. ಎಲ್ಲ ಆದಮೇಲೆ ಸ್ನಾನ ಮಾಡಬೇಕಿತ್ತು. ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಬಂದೆ. ಒಂದು ವಾರ ಆಗಿತ್ತು ತಲೆಗೆ ಸ್ನಾನ ಮಾಡಿ, ಎಣ್ಣೆನೂ ಹಚ್ಚಿರಲಿಲ್ಲ. ನಾನು ಜಾಸ್ತಿ ಎಣ್ಣೆ ಹಚ್ಚೋದೇ ಇಲ್ಲ. ಯಾವಾಗಲೂ ಒಂದು ಸಲ ನೆನ್ಕೊಂಡಾಗ ಸ್ನಾನ ಮಾಡಿಬಿಟ್ಟು ಕೂದಲು ಕಟ್ಬಿಟ್ರೆ ಅದು ಇನ್ನು ನೆಕ್ಸ್ಟ್ ಸ್ನಾನ ಮಾಡಬೇಕಂದ್ರೇ ಬಿಚ್ಚೋದು. ನಾನು ಅದನ್ನು ಬಾಚೋದು ಇಲ್ಲ ಜಡೆನೂ ಹಾಕಲ್ಲ. ಹಂಗೆ ಜಡೆ ಹಾಕೊಂಡು ಬಾಚ್ಬಿಟ್ಟು ಬಿಟ್ಕೊಂಡು ಹೋದರೆ ಇಲ್ಲಿ ಕೂದಲು ಉದುರುತ್ತದೆ, ಅಂಗಡಿ ಒಳಗೆ ಕೂದಲು ಉದುರುತ್ತೆ ಅನ್ನೋದೊಂದು ಭಯ. ಒಂದೊಂದು ಸಲ ಐಟಮಲ್ಲಿ ಕೂದಲು ಸಿಗ್ಬಿಡುತ್ತೆ, ಅದೇ ಒಂದು ಪ್ರಾಬ್ಲಮ್ ಅಷ್ಟೇ. ಅದಕ್ಕೋಸ್ಕರ ನಾನು ಕೂದಲು ಬಿಡಲ್ಲ ಜಾಸ್ತಿ. ಕೂದಲು ಬಾಚ್ಬಿಟ್ರು ಬಟ್ಟೆ ಮೇಲೆ ಕೂದಲು ಇರುತ್ತಲ್ಲ, ಅದು ಬಂದು ಇಲ್ಲಿ ಅದು ಗೊತ್ತಾಗಲ್ಲ, ಅಲ್ಲಿ ಬಟ್ಟೆ ಮೇಲೆ ಉದುರಿರೋದು ಹಾಗೆ ಬಂದ್ಬಿಡ್ತೀನಿ. ಆ ಕೂದಲು ಇಲ್ಲಿ ಉದುರಿದಾಗ ಅದು ಯಾವಾಗಾರ ಐಟಮ್ ಯಾವಾಗಲೋ ಒಂದೊಂದು ಸಲ, ಇಷ್ಟು ವರ್ಷಕ್ಕೆ ಒಂದು ಸಲನೋ 2 ಸಲನೋ ಸಿಕ್ಕೈತೆ ಅಷ್ಟೇ. ಆದ್ರೂ ಭಯ ಅಲ್ವಾ ಕೂದಲು ಅಂದರೆ. ಸಾಮಾನ್ಯವಾಗಿ ಜನ ಅಸಹ್ಯ ಪಟ್ಕೋತಾರೆ ಇವಾಗ ನಮ್ಮ ಥರನೇ ಎಲ್ಲ. ಹಾಗಾಗಿ ಜಾಸ್ತಿ ಕೂದಲು ಬಿಡಲ್ಲ. ಇವಾಗ ನೋಡಿ, ಒಂದು ವಾರ ಆಗಿತ್ತು ಕೂದಲಿಗೆ ಎಣ್ಣೆ ಹಾಕಿ. ಇವತ್ತು ಎಣ್ಣೆ ಹಾಕ್ಬಿಟ್ಟು ಕೂದಲಿಗೆ ಸ್ನಾನ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಇವಾಗ ಅಡುಗೆ ಮನೆಗೆ ಬಂದೆ, ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಕುಡಿಯೋಣ ಅಂತ. ಅಲ್ಲೇ ಸ್ವಲ್ಪ ಪಾತ್ರೆಗಳು ಕೂಡ ಇದ್ದವು, ಪಾತ್ರೆ ತೊಳಿತಾ ಇದ್ದೀನಿ. ಇವಾಗ ರಾತ್ರಿ ಎಲ್ಲ ತೊಳೆದಿಡ್ತಿದ್ದೆ. ರಾತ್ರಿ ತೊಳೆದಿಡಲಿಲ್ಲ ಅಂದರೆ ಇವಾಗಿನ ಕೆಲಸ ಇರುತ್ತೆ. ಇವಾಗ ಟೈಮ್ ಇದ್ದರೆ ತೊಳಿತೀನಿ, ಇಲ್ಲಾಂದರೆ ಹಂಗೆ ಹೋಗ್ತೀನಿ. ಜಾಸ್ತಿ ಪಾತ್ರೆ ಇರಲಿಲ್ಲ, ಹಾಗಾಗಿ 1-2 ಇತ್ತಲ್ಲ, ತೊಳೆದಿಟ್ಬಿಡೋಣ ಇನ್ನು ನೀರು ಕಾಯೋಷ್ಟೊಳಿ ಅಂತ ಅಂದ್ಬಿಟ್ಟು ಗೀಝರ್ಗೆ ಹಾಕಿದ್ದೆ. ಗೀಝರ್ ಕಾಯೋಷ್ಟೊತ್ತಿಗೆ ನಾನು ಪಾತ್ರೆ ತೊಳೆದು ಮನೇನು ಒರೆಸೋಲ್ಲ. ಇವಾಗ ಟೈಮ್ ಇಲ್ಲ, ಬರೀ ಗೂಡಿಸ್ತೀನಿ ಅಷ್ಟೇ. ನೀರು ಕುಡಿದ್ಬಿಟ್ಟು, ಇಲ್ಲ ಟೀ ಕುಡಿಯೋಲ್ಲ ಇಷ್ಟೊತ್ತಲ್ಲಿ ನಾನು, ಬರೀ ನೀರು ಕಾಸಿ ಕುಡಿತೀನಿ. ಇಲ್ಲಾಂದರೆ ಏನಾದರೂ ಕಷಾಯ ಮಾಡ್ತೀನಿ, ಇಲ್ಲಾಂದರೆ ಬೀಟ್ರೆಡ್ ಜ್ಯೂಸು, ಕುಂಬಳಕಾಯಿ ಜ್ಯೂಸು, ಈ ಥರದ್ದು ಯಾವುದಾದ್ರೂ ಒಂದು ಕುಡಿತೀನಿ ಅಷ್ಟೇ. ಬೆಳಗ್ಗೆ ಟೈಮು ಟೀ ಬಿಡಬೇಕು ಅಂದ್ಬಿಟ್ಟು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವಾಗ. ಇಲ್ಲ ಅಂದರೆ ಬಿಸಿನೀರಿದ್ದರೆ ಬಿಸಿನೀರು ಕಾಸ್ಕೊಂಡು ಕುಡಿದ್ಬಿಟ್ಟು ಟೀ ಕುಡಿತೀನಿ. ಸಂಜೆ ಟೈಮ್ ಮಾತ್ರ, ಬೆಳಗ್ಗೆ ಟೈಮ್ ಬಿಟ್ಟಿದ್ದೀನಿ ಅಷ್ಟೇ. ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ಗೆ ಇಟ್ಟರೆ ಹುಡಿಯಾಗಿ ಆಗೋಲ್ಲ ಪುಳಿಯೋಗರೆ ಕಲಸೋಕ್ಕೆ ಅಂತ ಅಂದ್ಬಿಟ್ಟು ಪಾತ್ರೆಗೆ ಇಟ್ಟಿದ್ದೀನಿ. ಎಲ್ಲ ಕೆಲಸ ಆದಮೇಲೆ ಸ್ನಾನಕ್ಕೆ ಅಂತ ಹೋದರೆ ಅಲ್ಲಿ ಗೀಝರೇ ಆನ್ ಮಾಡಿಲ್ಲ, ಆಫ್ ಆಗೋಗೈತೆ. ನೋಡಿ ಆನ್ ಮಾಡಿದ್ದೀನಿ ಅಂತ ಬಂದ್ಬಿಟ್ಟಿದ್ದೀನಿ, ಆನೇ ಮಾಡಿಲ್ಲ. ಆಮೇಲೆ ಬಂದು ಆನ್ ಮಾಡಿ ಒಂದು 5 ನಿಮಿಷ ಕಾಲ ಆಮೇಲೆ ಸ್ನಾನ ಮಾಡಿದೆ. ಹೋಯ್ತು ನಾವು ಹೇಳೋ ಮೇಲೆ ಟೈಮ್ ಆಯಿತು. ಇವಳು ಏನಾಗಲೇ 2ನೇ ಸಲ ಬಂದು ಮಲ್ಗಳಲ್ಲ, ಆಗಲೇ ತಿಂದ್ಬಿಟ್ಟು ಚೆನ್ನಾಗಿ
ಏನು ಎಲ್ಲೋದ್ರು ಅವರು? ಬಿಡು ಬೆಡ್ಶೀಟ್ ಬಿಡು. ಹೇಳೋ ಮೇಲೆ ನೋಡಿ, ಬಟ್ಟೆ ಒಗ್ದಿರೋವು ಮಡ್ಚಿಲ್ಲ, ಹಿಂಗೆ ಕಸ ಥರ. ಮಡ್ಸೋಕ್ಕೆ ನಾನೇ ಬರಬೇಕು, ಯಾರೂ ಮಡ್ಚಲ್ಲ. ಅವು ಕೆಳಗಡೆ ಬಿದ್ದು ಒದ್ದಾಡಿ ಎಲ್ಲ ಗಲೀಜಾದರೂ ಯಾರೂ ಮುಟ್ಟಲ್ಲ. ಬಕೆಟ್ಗೆ ಹಾಕಿ ಮುಚ್ಚಿಟ್ಬಿಟ್ಟವ್ರೆ. ಮುಚ್ಚು ಇಟ್ಟಿಲ್ಲ, ಎಲ್ಲ ಬೇಕಾದವ ಅದರೊಳಗೇನೆ ಕೆದ್ಕೋದು ತಗೊಳ್ಳೋದು, ಹಂಗೆ ಬಿಡೋದು. ಇವಾಗ ಸ್ನಾನ ಎಲ್ಲ ಆಗಿತ್ತು. ಸ್ನಾನ ಎಲ್ಲ ಆದಮೇಲೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತೆಲ್ಲೋ ಹೊರಗಡೆ ಹೋಗಬೇಕಿತ್ತು, ಹಂಗಾಗಿ ಇವತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಪೂಜೆ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಪೂಜೆ ಅಂದರೆ ಏನಿಲ್ಲ, ಮಾಮೂಲಿ ಹೂವು ಹಾಕಿ ಪೂಜೆ ಮಾಡ್ತಿದ್ದೆ. ಇವಾಗ ಹೊರಗಡೆ ಹೋಗ್ತಾ ಇದ್ದೀನಲ್ಲ, ಕೆಲಸ ಒಳ್ಳೆಯದಾಗಲಿ, ಯಾವುದು ವಿಘ್ನ ಇಲ್ಲದೇನೆ ಅಂತ ಎಕ್ಸ್ಟ್ರಾ ಕೇಳ್ಕೊಂಡು ಹೊರಡ್ತಾ ಇದ್ದೀನಿ. ಇವಾಗ ಹೋಗೋ ಕೆಲಸ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಆವಾಗವಾಗ ಮನೇಲಿ ಧೂಪ ಹಾಕ್ತಾ ಇರ್ತೀನಿ. ಯಾಕಂತಂದರೆ ಧನಾತ್ಮಕ ಶಕ್ತಿ ಬರುತ್ತಂತೆ, ಋಣಾತ್ಮಕ ಶಕ್ತಿ ಹೋಗಿ, ಹಾಗಾಗಿ ಮೊದಲಿಂದನೂ ಹೇಗೆ ಮಾಡ್ಕೊಂಬಂದಿರ್ತೀವೋ ಅದನ್ನೇ ಪಾಲಿಸ್ತಾ ಇದ್ದೀನಿ. ಆವಾಗವಾಗ ಹಾಕ್ತಿರ್ತೀನಿ. ಈ ಹೂವನ್ನ ಕಿತ್ಕೊಳ್ಳೋದ ದೇವ್ರಿಗೆ ಮುಡ್ಸೋದ ಅಂತ ನೋಡೋದನ್ನ ಬ್ರಹ್ಮಕಮಲ ನೋಡಿ, ಎಷ್ಟು ಚಿಕ್ಕ ಗಿಡದಲ್ಲಿ ಹೂವು ಬಿಟ್ಟಿದೆ. ಯಾಕೋ ಕೇಳೋಕ್ಕೆ ಮನಸ್ಸೇ ಆಗಲಿಲ್ಲ, ಇದರಲ್ಲೇ ಇರಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಅದು ಬಾರಕ್ಕೆ ಕೆಳಗಡೆ ಬಿದ್ದೋಗ್ತಾ ಇದೆ ಹಿಂಗೆ. ಅದಕ್ಕೆ ಅದನ್ನು ಮೇಲೆತ್ತಿ ಹಿಂಗೆ ಇಟ್ಟಿದ್ದೀನಿ. ಇನ್ನೂ ಅರಳುತ್ತೋ ಏನೋ ಗೊತ್ತಿಲ್ಲ ನನಗೂ, ಇಷ್ಟು ಅರಳಿದೆ. ಹಿಂಗೆ ಇರಲಿ, ಕೀಳಲ್ಲ. ಯಾಕೋ ಕೀಳಕ್ಕೆ ಮನಸ್ಸಿಲ್ಲ ಇವತ್ತು. ನೋಡಿ, ಇವಾಗ ಅಂಗಡಿಗೆ ಬಂದಿದ್ದೀನಿ, ಬೇಕ್ರಿಲೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಅಲ್ಲೂ ಪೂಜೆ ಮಾಡಾದ್ಮೇಲೆ ಇಲ್ಲೂ ಪೂಜೆ ಮಾಡ್ತಾಯಿದ್ದೀನಿ. ಧೂಪನ ಮನೇಲಿ ಹಾಕ್ತಾ ಇದ್ರೂ, ಮನೇಲಿ ಒಂದಿನ ಮಿಸ್ ಆದ್ರೂ ಅಂಗಡೀಲಿ ಹಾಕಿರ್ತೀನಿ. ಶುಕ್ರವಾರ, ಮಂಗಳವಾರ, ಆಮೇಲೆ ಅಮಾವಾಸ್ಯೆ, ಹುಣ್ಣಿಮೆ ಸ್ವಲ್ಪ ನೆನಪಾದಾಗೆಲ್ಲ ಹಾಕ್ತಿರ್ತೀನಿ. ಈಗ ಹಾಕಿದ್ರೆ ಒಳ್ಳೆಯದಂತೆ, ನಾವು ಏನಾದ್ರು ವ್ಯಾಪಾರ ಮಾಡೋ ಜಾಗದಲ್ಲೆಲ್ಲ. ಈಗ ನಮ್ಮ ಮನೆಯವರು ಕೂಡ ರೆಡಿಯಾಗಿ ಹೊರಟರು. ನಾನು ಬಂದಮೇಲೆ ನೋಡಿ, ಇವರೆಲ್ಲ ಗುದ್ದಾಡ್ತಾವ್ರೆ. ಇವಾಗ ನನ್ನ ಮಗನ ಬಿಟ್ಬಿಟ್ಟು ಇವಾಗ ನಾವಿಬ್ಬರು ಹೋಗಬೇಕು. ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು ಅನ್ನಲ್ಲ, ಎಲ್ಲ ಹೋಗಿದ್ದು ಬಂದೆ. ಹೋಗಿದ್ದ ಕೆಲಸ ಆಯಿತು. ತಿಂಡಿ ಮಾಡಿಲ್ಲ ಇನ್ನು, ಹೊರಗೇನೆ ತಿಂಡಿ. ನಾನು ಪುಳಿಯೋಗರೆ ತಿನ್ನಲ್ಲ. ಪುಳಿಯೋಗರೆ ತಿಂದರೆ ಹೆಂಗಾಗುತ್ತೆ ಅಂದರೆ ಸಂಜೆ ತನಕ ಅದೇ ಇರುತ್ತೆ, ಜೀರ್ಣ ಆಗಲ್ಲ ಬೇಗ. ಗ್ಯಾಸ್ ಟ್ರಬಲ್ಗೆ ಉಳಿಯಲ್ಲ, ಬೇಗ ಜೀರ್ಣ ಆಗಲ್ಲ ನನಗೆ. ಅದಕ್ಕೆ ಹೊರಗೆ ತಂದಿದೆ, ಅದನ್ನು ತಿಂತಾ ಇದ್ದೀನಿ, ಹೊಡಿತಾ ಇದ್ದೀನಿ, ಹೊಡೆದ್ಬಿಟ್ಟಿದ್ದೀನಿ. ನನಗೆ ಊಟ ಮಾಡೋದಕ್ಕಿಂತ ಈ ಥರ ಹಣ್ಣು, ಜ್ಯೂಸು, ಗಂಜಿ, ಕಷಾಯ ಇಂಥವೇ ನನ್ನ ಬಾಡಿಗೆ ಅದಿಷ್ಟ ಆಗ್ತೈತೆ. ಇವಾಗ ಊಟ ತಿಂದರೆ ಆಗಲ್ಲ. ಬೆಳಗ್ಗೆ ತಿಂಡಿ ಬಿಟ್ಟೆ ನಾನು ಇನ್ನೇನು 2-2.5 ವರ್ಷ ಆಗೋಯ್ತು. ಇನ್ನೇನು ಹತ್ತತ್ರ 3 ವರ್ಷ ಆಗೋಯ್ತು. ಬೆಳಗ್ಗೆ ತಿಂಡಿ ತಿನ್ನಲ್ಲ. ಮನೆಯಾಗಿ ಚಪಾತಿ ಮಾಡಿದ್ರೆ ತಿಂತೀನಿ, ಇಲ್ಲಾಂದರೆ ದೋಸೆ, ಇಲ್ಲಾಂದರೆ ಇಡ್ಲಿ. ರೈಸ್ ಐಟಮು, ಮಸಾಲೆ ಐಟಮು ಯಾವುದು ತಿನ್ನೋದೇ ಇಲ್ಲ. ಅವೆಲ್ಲ ತಿಂದರೆ ಆಗೋದು ಇಲ್ಲ ನನಗೆ, ಅದಕ್ಕೆ ತಿನ್ನೋದೇ ಇಲ್ಲ. ಆಗದೆ ಇರೋ ಐಟಮ್ ಎಲ್ಲ ಏನಕ್ಕೆ ತಿನ್ನಬೇಕಲ್ವ. ನಾನು ತಿಂದಿರೋದು ನೋಡಿ ಎಲ್ಲ ಅನ್ಕೋತಾರೆ ನಾನು ಡಯಟ್ ಮಾಡ್ತಾಯಿದ್ದೀನಿ ಅಂತ. ಎಂಥ ಡಯಟು ಇಲ್ಲ, ಗಿಯಟು ಇಲ್ಲ. ನನ್ನ ದೇಹಕ್ಕೆ ಆಗಲ್ಲ ಫುಡ್ಗಳೆಲ್ಲ, ಅದಕ್ಕೆ ತಿನ್ನಲ್ಲ. ಜಾಸ್ತಿ ಎಣ್ಣೆ ಹೋಗಿದೆ, ಎಲ್ಲ ಕಲಸೋಗ್ತು. ಹೊರೆಯಷ್ಟೊತ್ತಿಗೆ ಎಲ್ಲ ಕಜ್ಜಿ ಪಿಜ್ಜಿ ಆಗೋಯ್ತು. ಹಿಂಗಿದ್ರೆ ಚೆಂದ ತಿನ್ನೋಕ್ಕೆ, ಆದರೆ ಈ ಚಾಕಲ್ ಹೊರದ್ನಲ್ಲ, ಅದಕ್ಕೆ ಎಲ್ಲ ಕಲಸೋಯ್ತು.
ಇರಿ ಒಂದು ನಿಮಿಷ ಹಾಕ ತನಕ. ಬಾ ಇರೋ ಏಕೆ ಹಾಕ್ತೀನಿ ಇರೋ. ಇನ್ನೇ ನಾನು ತಿನ್ನಕಾಯ್ತು ನಿಮಗೆ ಕಣ ಇರೋ. ತಿನ್ಬಿಟ್ಟು ಹಾಲು ಕುಡಿ. ಇವಾಗ ನೀ ತಿನ್ನು. ಇಲ್ಲಿ ತಿನ್ನಲ್ಲ ಬಾಯಿಲೆ ಇಲ್ಲಿ ತಿನ್ನ. ನೋಡಿ ನಾನು ಬಂದು ಇನ್ನು ಕೈಕಾಲು ಮುಖ ತೊಳಿಲಿಲ್ಲ, ಇಲ್ಲ ಒಂದು ದೀಪ ಹಚ್ಚಲಿಲ್ಲ, ಒಂದು ಕಾಫಿ ಕುಡಿಲಿಲ್ಲ, ಟೀ ಕುಡಿಲಿಲ್ಲ. ಇವ್ರಿಗೆ ಫಸ್ಟ್ ಹಾಕ್ಬೇಕಂತೆ. ಯಾಕಿಲ್ಲ ಅಂದರೆ ನಾನು ಓಡಾಡೋಕ್ಕೆ ಬಿಡಲ್ಲ. ಅವರು ಕಾಲಿಗೆ ಸಿಗ್ತಾರೆ ನೋಡಿ. ಅವ್ರಿಗೆ ಹಾಕ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಆಮೇಲೆ ನನ್ನ ಕೆಲಸ ನೋಡಬೇಕು. ಇವಾಗ ಹೊಟ್ಟೆ ಹಸ್ವಾಗ್ತಾ ಇದೆ. ಇವಾಗ ಏನು ತಿನ್ನೋದು? ಅನ್ನ ಅಂತೂ ತಿನ್ನೋಕ್ಕಾಗಲ್ಲ. ಇವಾಗ ಮುದ್ದೆ ಮಾಡೋಕ್ಕೆ ಇವಾಗ ಸಾಂಬಾರಿಲ್ಲ, ಮುದ್ದೆ ಮಾಡ್ಕೊಂಡು ತಿನ್ನೋಕ್ಕೆ. ಅದಕ್ಕೆ ಇವಾಗ ಬೆಲ್ಲದ ಮುದ್ದೆ ಅಲ್ಲ, ಇದು ಸಕ್ಕರೆ ಮುದ್ದೆ. ಬೆಲ್ಲ ಇಲ್ಲ, ಹಾಗಾಗಿ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಮತ್ತು ಗೋಧಿ ಹಿಟ್ಟಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು ಸಕ್ಕರೆ ಹಾಕ್ಬಿಟ್ಟು ಇದನ್ನು ತುಪ್ಪದಲ್ಲಿ ತಿನ್ನೋದು. ಅಷ್ಟೊತ್ತಿಗೆ ಟೀ ಮಾಡಿದ್ದೀನಿ, ಟೀ ಕುಡಿತೀನಿ. ನನ್ನ ಮಗ ಸ್ಟೌವೆಲ್ಲ ಫುಲ್ ಕುಲ್ಗೆಡ್ಸ್ಬಿಟ್ಟವನೇ. ಬರೀ ಅನ್ನ ಮಾಡ್ಕೊಳ್ಳೋಕ್ಕೆ ಈ ಅವತಾರ ಮಾಡಿಟ್ಟವನೇ. ಇವಾಗ ನೋಡಿ, ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಫಸ್ಟು ಮುದ್ದೆ ತಿಂದ್ಬಿಟ್ಟು, ಸಕ್ಕರೆ ಮುದ್ದೆನು, ಬೆಲ್ಲದ ಮುದ್ದೆ ಎಲ್ಲ ಸಕ್ಕರೆ ಮುದ್ದೆ. ಮುದ್ದೆ ಏನೋ ಮಾಡಿದೆ, ಗಂಟಾಗೋಯ್ತು, ಸ್ವಲ್ಪ ಸಣ್ಣ ಸಣ್ಣ ಗಂಟಾಗೋಯ್ತು, ಪರವಾಗಿಲ್ಲ. ಇದಕ್ಕೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಸಾಕಾಗಲ್ಲ, 2 ಸ್ಪೂನ್ ಇದನ್ನ ಹಾಕ್ಕೊಂಡು ಹಿಂಗೆ ಉಂಡೆ ಮಾಡಿ ಹಿಂಗಜ್ಜಿ. ಮದುವೆ ಮನೆಯಿಂದ ಕಜ್ಜಾಯ ಬುತ್ತಿಗೆ ಅಂದ್ಬಿಟ್ಟು ತಿಂಡಿ ಮಾಡೋರಲ್ಲ, ಅದನ್ನು ಕೊಟ್ಟು ಕಳ್ಸೋರೆ ನಮ್ಮ ಮನೆಗೆ. ನಮ್ಮ ಮನೇಲಿ ಯಾರು ಸ್ವೀಟ್ ತಿನ್ನಲ್ಲ ಸಾಮಾನ್ಯವಾಗಿ. ಆದರೂ ಅವಾಗವಾಗ ಒಂದೊಂದು ತಿಂದು ಖಾಲಿ ಮಾಡಬೇಕು. ಇವಾಗ ಕೊಟ್ಟಿರೋದು ವೇಸ್ಟ್ ಆಗ್ಬಿಡ್ತೀವಿ ನಾವು. ಎಷ್ಟು ಚೆನ್ನಾಗೈತಿ ಕಜ್ಜಾಯ. ನಾನು ಊರಿಗೆ ಹೋಗಿದ್ದಾಗ ಲಕ್ಷ್ಮೀ ಪೂಜೆಗೆ ಅಂತ ಊರಿಂದ ಕೊಟ್ಟಿರೋ ಕಜ್ಜಾಯನೇ ಖಾಲಿ ಆಗಿಲ್ಲ. ನೋಡಿ, ಇದು ಊರಿಂದ ಕೊಟ್ಟಿರೋ ಕಜ್ಜಾಯ, ಇನ್ನೂ ಖಾಲಿಯೇ ಇಲ್ಲ. ಇದು ಕಜ್ಜಾಯ ಏನು ಹಾಳಾಗಲ್ಲ. ಈ ಕಜ್ಜಿಕಾಯಿ ಆಮೇಲೆ ರವೆ ಉಂಡೆ ಇವೆಲ್ಲ ಹಾಳಾಗ್ಬಿಡ್ತವೆ, ಅದನ್ನು ಬೇಗ ಖಾಲಿ ಮಾಡಬೇಕು. ಇದು ಚಿರೋಟಿ, ಇದು ಸ್ವಲ್ಪ ದಿನ ಇರುತ್ತೆ. ಇದನ್ನು ಹಾಕ್ತೀನಿ, ಡಬ್ಬಿಗೆ ಹಾಕಿ ಇಟ್ಟರೆ ಕಾಣೋ ಥರ ತಿಂತಾರೆ. ರವೆ ಉಂಡೆ ಎಲ್ಲ ಕಲಿಸೋದು. ಇದನ್ನು ನಾಳೆಗೆ ಅಂಗಡಿ ತಗೊಂಡೋಗಿ ಖಾಲಿ ಮಾಡಬೇಕು. ಇಲ್ಲ ಅಂದರೆ ಇದು ಕಾಯಿ ಕೆಟ್ಟೋದು ರವೆ ಉಂಡೆ. ಆಯ್ತು, ಇವಾಗ ಅಡುಗೆ ಮಾಡೋಣ. ಅಡುಗೆಗೆ ಇವತ್ತು ಮೊಟ್ಟೆ ಸಾಂಬಾರು ಮಾಡ್ತೀನಿ. ಮೊಟ್ಟೆ ಸಾಂಬಾರಿಗೆ ಕಾಯಿ ತುರಿಬೇಕು. ಮೊಟ್ಟೆ ಸಾಂಬಾರಿಗೆ 2 ಟೊಮೆಟೊ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, 1 ಈರುಳ್ಳಿ, 1 ಕಾಯಿ, ಸ್ವಲ್ಪ ಮಟನ್ ಸಾಂಬಾರು ಪೌಡ್ರು ಇಷ್ಟು ಹಾಕಿ ರುಬ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಮಳ್ಳದ ಮೇಲೆ ಮೊಟ್ಟೆ ಹಾಕ್ಬಿಡೋದು ಅಷ್ಟೇ. ಮೊಟ್ಟೆ ಸಾಂಬಾರು ನಾನು ಮಾಡೋ ಸ್ಟೈಲ. ನೀವು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ, ನಾನು ಆ ಥರ ಮಾಡ್ತೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋದು ಅಷ್ಟೇ. ಇವಾಗ ಸಾಂಬಾರಿನ ಒಗ್ಗರಣೆ ಹಾಕಾಯಿತು. ಸಾಂಬಾರು ಬೇಕಾಗಿದೆ.
ಮೊಟ್ಟೆ ಸಾಂಬಾರು ಇನ್ನು ಅದು ಮಳ್ಳದ ಮೇಲೆ ಮೊಟ್ಟೆ ಹಾಕಿದ್ರೆ ಆಯಿತು ಸಾಂಬಾರು. ಇನ್ನು ಸಾಂಬಾರು ಆದರೆ ಇನ್ನು ಚಪಾತಿ ಬೇಕಲ್ಲ, ನಾನು ಚಪಾತಿಗೆ ಸಿಟ್ಟು ಕಲಿಸ್ತಾ ಇದ್ದೀನಿ. ಅವರಿಬ್ರಿಗೂ 2 ಚಪಾತಿ ಆದರೆ ಸಾಕು, ನಂದು ಆಗೋಯ್ತಲ್ಲ ಸಂಜೆನೇ ಊಟ ಅಷ್ಟೇ. ಮುದ್ದೆ ತಿನ್ನಲ್ಲ, ಅದೇ ಅಷ್ಟೇ ಸಾಕು. ತಗ್ಲಾನ ಐತೆ, 2 ಚಪಾತಿ ಸ್ವಲ್ಪ ಅನ್ನ ಸಾಕಾಗುತ್ತೆ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ರೂ ನಮ್ಮ ಹಳ್ಳಿ ಭಾಷೆ ಮಾತ್ರ ಹೋಗಲ್ಲ, ಒಟ್ಗುಣ ಅಲ್ವಾ. ಒಟ್ಗುಣ ಸುಟ್ಟರು ಹೋಗಲ್ಲಂತೆ, ಹಾಗೆ ನಮ್ಮ ಭಾಷೆ ಯಾವತ್ತೂ ಮರೆಯಕ್ಕಾಗಲ್ಲ. ಹಳ್ಳಿ ಭಾಷೆನೇ ಬರೋದು. ಈ ಕಾಯಿನ ಹಾಗೆ ಓಡ್ ಸಮೇತ ಫ್ರಿಜ್ಜಲ್ಲಿ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಗೊತ್ತಿಲ್ಲ, ನಮ್ಮ ಮನೇಲಿ ಹೆಂಗೋ, ಬೇರೆಯವ್ರ ಮನೇಲಿ ಹೆಂಗೋ ಗೊತ್ತಿಲ್ಲ. ಓಡ್ ಸಮೇತ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ. ತುರಿದ್ಬಿಟ್ಟು ಡಬ್ಬಿಗೆ ಹಾಕಿದ್ರೆ ಏನೋ ಚೆನ್ನಾಗಿರುತ್ತೆ. ಅದಕ್ಕೆ ತುರಿದ್ಬಿಟ್ಟು ಡಬ್ಬಿಗೆ ಹಾಕಿದ್ರೆ ಎಷ್ಟು ದಿನ ಇರುತ್ತೆ. ಕೈನೇ ಕಟ್ ಮಾಡ್ಕೊಟ್ಟು. ಇದಾದಮೇಲೆ ಕೊಬ್ಬರಿನೂ ತುರಿಬೇಕು. ಒಂದಷ್ಟು ಕೊಬ್ಬರಿಗಳಿವೆ, ಅದನ್ನ ತುರಿದ್ಬಿಟ್ಟು ಅಂಗಡಿ ತೊಗೊಂಡೋಗ್ಬೇಕು. ಅದು ದಿಲ್ಪಸನ್ಗೆ ಅದು ಮೊನ್ನೆ ಹಂಗೆ ಇಟ್ಟಿದ್ದೀನಿ, ಅರ್ಧ ಬರ್ಧ ತುರಿದ್ಬಿಟ್ಟು ಎಲ್ಲ ಎಣ್ಣೆ ಜಿಡ್ಡೆಲ್ಲ ಇಟ್ಕೊಂತಾರೆ ಬೇಕಾಗಿ. ಇವತ್ತು ಚಪಾತಿ ಹೊತ್ಬಿಟ್ಟು ಲಾಸ್ಟಲ್ಲಿ ಕೆಲಸ ಆದಮೇಲೆ ಲಾಸ್ಟಲ್ಲಿ ತುರಿದಿಡ್ಬೇಕು ಅದನ್ನು. ಇನ್ನೂ ಬೇಜಾನ್ ಕೆಲಸಗಳಿವೆ. ಬಟ್ಟೆ ಮರ್ಚಬೇಕು, ಬಟ್ಟೆ ಒಗಿಬೇಕು, ಒಗೆಯೋಕ್ಕಾಗಲ್ಲ ಇವತ್ತು. ಪಾತ್ರೆ ತೊಳಿಬೇಕು. ಚಪಾತಿನ ಸುಟ್ಟಾಯಿತು. ಇದೊಂದು ಲಾಸ್ಟ್ ಚಪಾತಿ. ಈ ಲಾಸ್ಟ್ ಚಪಾತಿಗೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಅವ್ರ ಚಪಾತಿಗೆ ಏನು ಹಾಕಿಲ್ಲ, ಡ್ರೈ ಚಪಾತಿ ಅವ್ರಿಗೆ. ನನಗೆ ಮಾತ್ರ ತುಪ್ಪ. ನಾವೇನು ಡಯಟ್ ಏನು ಮಾಡಲ್ಲ, ಅದಕ್ಕೆ ತುಪ್ಪ ಹಾಕಿ ಸುಡ್ತಾಯಿದ್ದೀನಿ. ನನಗಿದೊಂದು ಚಪಾತಿ ಸಾಕು. ಸೇಟುಗಳು ಎಣ್ಣೆನೇ ಯೂಸ್ ಮಾಡಲ್ಲ, ಬರೀ ತುಪ್ಪನೇ ತಿಂತಾರೆ. ಆದರೂ ಅವರು ಹೆಣ್ಮಕ್ಳು ಒಬ್ಬೊಬ್ರು ಎಷ್ಟು ಸಣ್ಣ ಇರ್ತಾರೆ ಹೆಣ್ಮಕ್ಳು. ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಅಂತಾರೆ, ತುಪ್ಪ ತಿಂದರೆ ದಪ್ಪ ಆಗಲ್ಲಂತೆ. ಚಪಾತಿನ ಸುಟ್ಟಾಯ್ತು. ಈಗ ಮೊಟ್ಟೆ ಸಾಂಬಾರು ಬೆಂದಿದೆ. ಇವಾಗ ಮೊಟ್ಟೆ ಹೊಡಿಬೇಕು. ಇದಕ್ಕೆ ಆಫ್ ಮಾಡ್ಕೊಂಡು ಮೊಟ್ಟೆ ಹೊಡಿಬೇಕು, ಇಲ್ಲಾಂದರೆ ಮೊಟ್ಟೆ ಎಲ್ಲ ಕಲಸೈತೆ ಒಳಗಡೆ. ಅದಕ್ಕೆ ಆಫ್ ಮಾಡಿದ್ದೀನಿ. ಆಫ್ ಮಾಡಿಕೊಂಡು ಇವಾಗ ಮೊಟ್ಟೆ ಹೊಡಿತಾ ಇದ್ದೀನಿ. ನಮ್ಮ ಮನೇಲಿ ಒಂದೊಂದು ಮೊಟ್ಟೆ ತಿನ್ನಲ್ಲ, ಒಂದೊಂದು ಮೊಟ್ಟೆ ಸಾಕಾಗಲ್ಲ. 2, 3, 4 ಬೇಕು, ಅದಕ್ಕೆ ಜಾಸ್ತಿ ಮೊಟ್ಟೆ. ಮೊಟ್ಟೆ ಹೊಡೆದಿದ್ದೀನಿ 3 ಜನಕ್ಕೆ. ನನಗಿಲ್ಲ, ಅವ್ರು 3 ಜನಕ್ಕೆ. ಇದೊಂದು ಮೊಟ್ಟೆ ಇರಲಿ, ಎದಕ್ಕಾದರೂ ಬೇಕು. ನಾಳೆ ತಗೊಬರ್ಬೇಕು ಇನ್ನೊಂದು ಟ್ರೈ. ಇವಾಗ ಗ್ಯಾಸ್ ಹಚ್ಚಿ ಸ್ವಲ್ಪ ಹೊತ್ತು ಬಿಸಿಯಾಗಕ್ಕೆ ಇಡಬೇಕು. ಚಿಕ್ಕ ಉರಿಲಿ, ಸಣ್ಣ ಉರಿಲಿ. ಫ್ರೆಂಡ್ಸ್, ಇದಕ್ಕೆ ಇದು ಉಪ್ಸಾರು ಖಾರ ಹಾಕ್ಬಿಟ್ಟು ನೀಟಾಗಿ ಸವಬಿಟ್ಟು ತಿಂತೀನಿ. ಉಪ್ಸಾರು ಖಾರ ಇದು. ಉಪ್ಪು ಹಾಕಿದ್ದೀನಲ್ವ, ಖಾರ ಸ್ವಲ್ಪ ಇದ್ರೂ ನಡೆಯುತ್ತೆ. ಇಷ್ಟೇ, ಜಾಸ್ತಿ ಖಾರ ತಿನ್ನಲ್ಲ ನಾನು. ಇವಾಗ ಇದನ್ನು ರೋಲ್ ಮಾಡಿ ತಿಂದ್ಬಿಟ್ರೆ ಮುಗೀತು. ಬಾಯ್, ಗುಡ್ ನೈಟ್. ಇನ್ನೂ ಕೆಲಸಗಳಿದ್ದಾವೆ, ಮಾಡ್ತೀನಿ. ಅವೆಲ್ಲ ವಿಡಿಯೋ ಮಾಡೋಕ್ಕೆ ಹೋದರೆ ನೀವು
2 ಅವರ್ ಬಿಡ್ಬೇಕಾಯ್ತದೆ ಇದನ್ನ. ಬಾಯ್.